ಹಲೋ ಗುರುಗಳೇ ನಮಸ್ತೆ. ಸರ್, ನಮಸ್ಕಾರ. ನಾನು ಲಕ್ಷ್ಮೀಕಾಂತ್ ಅಂತ ಹೇಳ್ರಿ ಸೌಸದಿಂದ ಮಾತಾಡುದ್ರಿ. ನಮಸ್ಕಾರ ಸರ್, ಹೇಳ್ರಿ. ಸರ್, ಇದು ನಾನು ಲಾಸ್ಟ್ ಟೈಮ್ ಅಲ್ಲಿ ಗುರ್ಲಾಪುರ ಹೋರಾಟಕ್ಕೆಲ್ಲ ಬಂದಿದ್ದೆ. ಹಾ ಸರ್. ಇವತ್ತು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನೀವು ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಸರ್. ಹ್ಞೂ ಸರ್, ಹ್ಞೂ ಗುರುಗಳೇ, ಹ್ಞೂ ಈಗ ಸರ್. ನಾವು ಏನ್ ಮಾಡ್ಬೇಕು ನಮ್ಗೆ ಏನೋ ತಿಳಿತಾ ಇಲ್ಲ ಮುಂದಿನ ದಾರಿ. ಸರ್, ಈಗ ಏನಾದ್ರೂ ಒಂದು ನೀವೇ ನಮ್ಗೆ ದಾರಿ ತೋರಿಸ್ಬೇಕು. ಎಲ್ಲಾ ಒಂದು ಸ್ಟೂಡೆಂಟ್ ಗಳೆಲ್ಲ ಇದಾರೆ, ಈಗ ನಿಮ್ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ. ಸರ್, ಕೆಲವು ಜನ ಮುಖಂಡರು ಬಂದಿದ್ರು ಸರ್, ವಿದ್ಯಾರ್ಥಿ ಹ್ಞೂನ್ರಿ ಮುಖಂಡರು. ಹ್ಞೂನ್ರಿ ನೋಡ್ದೇರಿ. ಹ್ಞೂನ್ರಿ ಆದ್ರ ನಾನ್ ಕೆಲವೊಂದು ಕಂಡೀಷನ್ ಹೇಳಿನಿ ಸರ್ ಅವ್ರಿಗೆ. ಹ್ಞೂನ್ರಿ ಹೋರಾಟ ಮಾಡ್ಲಿಕ್ಕೆ ನಾನ್ ತಯಾರದೀನ್ರಿ. ಹ್ಞೂನ್ರಿ ಅದು ನಮ್ ಜೊತೆ ಎಲ್ಲಾರು ಕೂಡಿ ಹೋರಾಟ ಮಾಡೋಣ ಅಂದ್ರ ನನ್ನ ಕೆಲವೊಂದು ಕಂಡೀಷನ್ ಅದಾವ ಸರ್. ಎಸ್ 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 ಹೇಳ್ರಿ ಕಂಡೀಷನ್ ಅಂದ್ರೆ ಗುರುಗಳೇ. ಯಾವ್ದೇ ಪಾಲಿಟಿಕ್ಸ್ ಆಗ್ಲಿ, ಹಣ ಆಗ್ಲಿ, ಸ್ಥಾನ ಆಗ್ಲಿ ಕಂಡೀಷನ್ ಅಲ್ರಿ. ಈಗ ಗುರುಜಿ, ನಾವು ಎಲ್ಲ ಸಿಕ್ಕಾಪಟ್ಟಿ ಇಲ್ಲಿ ಹೋರಾಟ ಮಾಡಿದ್ವಿ ಬೆಂಗಳೂರಲ್ಲಿ. ನಿಮ್ ಕಳ್ಸಿಕೊಡ್ತೀನ್ರಿ. ನಾವು ಹೋರಾಟ ಕೂತಿಂದ ನಾವು ಡಿಸಿಷನ್ ತಗೊಂಡ್ ಹೇಳೋ ತನಕ ಡಿಸಿಷನ್ ನೀ ತಗೊಳಂಗಿಲ್ಲ, ಓಕೆ ಯಾರೇ ಆಗ್ಲಿ. ಓಕೆ. ಹ್ಮ್ ಅದು ರೋಡ್ ಮ್ಯಾಗ ಕುಂತ್ರ ರೋಡ್ ಮ್ಯಾಗ ಡಿಸಿಷನ್ ಆಗ್ಬೇಕು. ಡಿಸಿ ಕರ್ದಾನ, SP ಕರ್ದಾನ, ಕಮಿಷನರ್ ಕರ್ದಾನ, ಮಿನಿಸ್ಟರ್ ಕರ್ದಾನ ಇಲ್ಲ. ಇಲ್ಲ, ನಿಮ್ ಹೋರಾಟ ನೋಡಿದೀನಿಲ್ಲ, ಬಹಳ ಎಸ್ ಗಟ್ಟಿಯಾಗಿ. ಸರ್. ಇದು ಮತ್ತೆ ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್ ಅಂತಂದ್ರ ಹ್ಮ್ ಅಲ್ಲಿ ಏನು ಹುಚ್ಚುಚ್ಚರಂಗ ಡಿಸಿಷನ್ ತಗೊಳಂಗಿಲ್ಲ. ಕಲ್ ಹೋಗಿದ್ದು, ಮತ್ತೇನ್ರ ರಸ್ತೆ ಮತ್ತೊಂದ್ ಏನೋ ಮಾಡೋದು, ದೌರ್ಜನ್ಯ ಮಾಡೋದು ಇಲ್ರಿ. ಗಾಂಧಿ ತತ್ವದೊಳಗ, ಅಂಬೇಡ್ಕರ್ ತತ್ವದೊಳಗ ಹೋರಾಟ ಮಾಡ್ಬೇಕು ಸರ್. ಎಸ್ ಗುರುಜಿ. ಹಾ ಇದು ಆಮೇಲೆ ಇನ್ನೊಂದು ಲಾಸ್ಟ್ ಕಂಡೀಷನ್ ಅಂದ್ರೆ ಸರ್, ಎಷ್ಟು ಜನ ವಿದ್ಯಾರ್ಥಿಗಳು ಹೋರಾಟಕ್ಕೆ ಬಂದಿರ್ತಾರಲ್ರಿ, ಹ್ಞೂನ್ರಿ. ಅವ್ರೆಲ್ಲರೂ ಒಂದು ಪ್ರಮಾಣ ಮಾಡ್ಬೇಕು ಸರ್. ಓಕೆ ಓಕೆ. ಹಾ ಏನ್ ಪ್ರಮಾಣ ಅಂತಂದ್ರ, ನಾಳೆ ನಾವೆಲ್ಲಾ ನೌಕರಿ ಹತ್ತಿದಾಗ ರೈತರಿಂದ, ಕಾರ್ಮಿಕರಿಂದ, ಶ್ರಮಿಕರಿಂದ ಬಿದ್ದಂತವ್ರಿಂದ ನಾವು 10 ರೂಪಾಯಿ ಅನ್ಯಾಯದಿಂದ ಮುಟ್ಟಲ್ಲಪ್ಪ ಅಂತೇಳಿ ಪ್ರಮಾಣ ಮಾಡ್ಬೇಕು ಸರ್. ಎಸ್, ಒಳ್ಳೆ ಒಳ್ಳೆ ವಿಚಾರ ರೀ ಇದು. ಇಷ್ಟ ನಮ್ ಭ್ರಷ್ಟಾಚಾರ ಕಂಡೀಷನ್ ಸರ್. ನಿಮ್ ಸಲುವಾಗಿ ನಮ್ಮ ಮ್ಯಾಗ 100 ಕೇಸ್ ಆದ್ರೂ ನಾವು ಹೋರಾಡ್ಕೊಂಡಿರ್ತೀವಿ. ಇಲ್ಲ, ನೋಡಿದೆ ನಿಮ್ದು ವಿಡಿಯೋ ನೋಡಿದೆ. ಹುಡುಗರೆಲ್ಲ ಕಳಿಸಿರು. ನಮ್ ಸಂಘಟನೆ ಇದೀರಿ, ಟೀಚರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು. ಎಸ್ ಸರ್, ಎಸ್ ಸರ್, ಎಸ್ ಸರ್. ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಲಾಸ್ಟ್ ಟೈಮ್ ಮೊನ್ನೆ ನಮ್ಮ ಊರಲ್ಲಿ ನಮ್ಮ ಸ್ನೇಹಿತರೆಲ್ಲ ಪೊಲೀಸ್ ಇದಾರ್ರಿ. ಹ್ಞೂ ಸರ್. ನಿನ್ನೆ ಮನೆ ಅವ್ರ ಸರ್ ಜೊತೆ ಮಾತಾಡ್ರಿ, ಆ ಗುರುಜಿ ಜೊತೆ ಮಾತಾಡ್ರಿ ಅಂತಂದ್ರು. ನಿಮ್ಗೆ ಸಿಗ್ಲಿಲ್ಲ, ನಾವು ನಿಮ್ ಮೊಬೈಲ್ ನಂಬರ್ ಸಿಗ್ಲಿಲ್ಲ. ಹ್ಞೂ ಸರ್. ಈಗ ಕೆಂಪಣ್ಣ ಅಂಗಡಿ ಅವ್ರ ಇದಲ್ರಿ, ಅವ್ರ ನಮ್ ಬ್ರದರ್ ರೀ. ಒಳ್ಳೆ ಸರ್, ಒಳ್ಳೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ನಂಬರ್ ಇಸ್ಕೊಂಡೆ. ಈಗ ನೀವ್ ಏನ್ ಹೇಳ್ತೀರಿ ಅದಕ್ಕೆ ನಾವೆಲ್ಲ ಬದ್ಧತೆಯಿಂದ ಇದೀವ್ರಿ. ಈಗ ನೀವ್ ಹೇಳ್ರಿಲ್ಲ, ಈಗ ಹೋರಾಟ ಹೋಗೋದು, ಕೇಸ್ ಹಾಕೋದು ಅಷ್ಟೇ, ತಾತ್ಕಾಲಿಕವಾಗಿ ಅಷ್ಟೇ, ಮೇಲ್ನೋಟಕ್ಕೆ ಮಾತ್ರ ಹೋರಾಟ ಆಗ್ತಿದೆ. ಬಟ್ ನಿಮ್ ಗತೆ ಈಗ ಏನಾಯ್ತಿಲ್ಲ, ಗಟ್ಟಿಯಾಗಿ ಹೋರಾಟ ನಮ್ಗ ಸಪೋರ್ಟಿಗೆ ನೀವ ಬರ್ಬೇಕ್ರಿ ಸರ್. ಇನ್ನೊಂದು ಏನಾಗ್ಲಿಕ್ಕತ್ತದಂದ್ರ, ಬೇಕಂತೇಳಿ ಅರೆಸ್ಟ್ ಆಗುವಂತದ್ದು ಒಂದು ಪ್ರೀ ಪ್ಲಾನ್ ಇದೆ ಸರ್. ಎಸ್ 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 ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ನೀವ್ರಿ. ಪ್ರೀ ಪ್ಲಾನ್ ಅರೆಸ್ಟ್ ಆಗೋದು, ಬೇಕಂತ ಮನವಿ ಕೊಡೋದು. ನಾವ್ ಒಂದೇ ತಾಸಿನೊಳಗ ಡಿಸಿಗ್ ಮನವಿ ಕೊಟ್ಟು, ಮಿನಿಸ್ಟರ್ ಕರೆದ್ ಮನವಿ ಕೊಟ್ರು ಜನರಿಗೆ ಅದೊಂದು ಸತ್ಯ ಅನಿಸ್ಬೇಕ್ರಿ. ಎಸ್ ಎಸ್ ಹ್ಞೂನ್ರಿ. ಆಮೇಲೆ ಡಿಸಿಷನ್ ನಮ್ಮನ್ನ ನಂಬಿ ಲಕ್ಷಾಂತರ ವಿದ್ಯಾರ್ಥಿಗಳು ನಮ್ಮ ಬೆನ್ನಿಗೆ ಬಂದ್ ಕುಂತಿರ್ತಾರೆ. ಅವ್ರ ಭವಿಷ್ಯದ ಜೊತೆ ನಾವ್ ಆಟ ಆಡ್ಬಾರ್ದು ಸರ್. ಏನೋ ಆಗ್ಲಿಲ್ಲ ಅಂದ್ರೆ ಮಾಡ್ಕೊಲ್ ಬಿಡಪ್ಪ ಅಂತ ದೂರ ಸರದ್ ಬಿಡ್ಬೇಕ್ರಿ. ಎಸ್ ಎಸ್ ಇದು ಗಟ್ಟಿ ಅವ್ರ ಏನಾದ್ರು ಮಾಡ್ಕೊಳ್ರಿ ಪಾಪ. ಹ್ಞೂನ್ರಿ. ಅವ್ರು ಓದ್ತಿರ್ತಾರ, ಇನ್ನೊಂದ್ ವರ್ಷ 2 ವರ್ಷಕ್ಕೂ ಕಾಲ್ಫಾರ್ಮ್ ಆಗ್ತದ, ಅದೇನ್ ಮಾಡಿ ಪಾಪ ನೌಕರಿ ಹಿಡಿಲ್ಲ. ಅವ್ರ ಒಳ್ಳೆ ಭವಿಷ್ಯ ಆಗ್ಲಿಕ್ಕರೆ ಅವ್ರ ಭವಿಷ್ಯದ ಜೊತೆ ನಾವ್ ಏನೋ ಮಾಡಕ್ ಹೋಗಿ ನಮ್ ವೈಯಕ್ತಿಕ ಹಿತಾಸಕ್ತಿ ಮಾಡ್ಬಾರ್ದು ಸರ್. ಹ್ಞೂನ್ರಿ. ಇದು ಹಂಗಾಗಿ ಇಲ್ಲಿಯವರೆಗೆ ಯಾವ ನೇಮಕಾತಿಗಳು ಆಗ್ತಿಲ್ಲ. ನಾವು ಲಾಸ್ಟ್ ಟೈಮ್ CM ಭೇಟಿ ಆದ್ರಿ ಫೆಬ್ರವರಿ ತಿಂಗಳಲ್ರಿ. ಮತ್ತ ಹೋರಾಟಗಾರರು ಏನದಾರಂದ್ರ, ಒಂದೇದ್ ಸರ್ ಮಾರಾಟ ಆಗ್ಬಾರ್ದು. ಎರಡನೇ ಕಂಡೀಷನ್ ಅಂತಂದ್ರೆ ಯಾವುದೇ ರಾಜಕೀಯ ವ್ಯಕ್ತಿ ಜೊತೆ ಸಂಪರ್ಕ ಇಟ್ಕೋಬಾರ್ದು. ಎಸ್ ಸರ್, ಎಸ್ ಗುರುಜಿ. ನೇರವಾಗಿ ಹೋರಾಟ ಮಾಡಿದ್ರೆ ಪಕ್ಷಾತೀತ, ಜಾತ್ಯತೀತವಾಗಿ ಮಾಡ್ಬೇಕು ಸರ್. ಹ್ಞೂನ್ರಿ. ಇಲ್ರಿ, ನಿಮ್ ಜೊತೆ ನಾವೆಲ್ಲ ಹುಡುಗರ್ನೆಲ್ಲ ಕೂಡಿಸ್ತೀರಿ ಸಾಕಷ್ಟು. ನಿಮ್ಗೆ ಎಷ್ಟು ಬೇಕಿರಲ್ಲ ಅಷ್ಟು ಹುಡುಗರ್ನ ಕೂಡಿಸ್ತೇನ್ರಿ ನಾನು. ಹೌದು ಸರ್. ಬಟ್ ನೀವ್ ಹೆಂಗ್ ಹೇಳ್ತಿರ್ಲ ಹಂಗ ನಾವು ಬದ್ಧತೆಯಿಂದ ಇರ್ತೀವ್ರಿ. ನಮ್ಗೆ ಏನೂ ಸಮಸ್ಯೆ ಇಲ್ಲ. ಒಟ್ಟು ಕಾಲ್ಫರ್ಮ್ ನಮಗ ಆಗ್ಬೇಕಾಗಿದ್ರಿ, ಅದ್ರ ನಿಮ್ಮಿಂದ್ರನ ಸಾಧ್ಯ ರೀ. ಬೇರೆಯವ್ರಿಂದ 100% ಆಕೈತೆ ಅಂತೇಳಿ ನಾವು ಯಾವ್ದೇ ಕಾರಣಕ್ಕೂ ನಂಬಂಗಿಲ್ರಿ. ಅದ್ ನಿಮ್ಮಿಂದನ ಸಾಧ್ಯ ಆಕತ್ರಿ. ನೀವ್ ಮಾಡಿ ನಮ್ಗ್ ಕೊಡ್ಬೇಕ್ರಿ ದಯಮಾಡಿ. ನಾವೆಲ್ಲ ರೈತರ ಮಕ್ಕಳ್ರಿ. ಅದಕ್ಕೆ ಕಾಲ್ಫಾರ್ಮ್ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ರಾಜ್ಯ ಮಟ್ಟದೊಳಗ ಒಂದು ತಾರ್ಕಿಕ ಅಂತ್ಯ ಮತ್ತು ಸತ್ಯ ಪರವಾಗಿರ್ತಕ್ಕಂತ ಒಂದು ಹೋರಾಟ ಆಗ್ತದ ಸರ್. ಎಸ್ 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 ಅದು ನಿಮ್ಮ ಆಗತೈತ್ರಿ, ಗ್ಯಾರಂಟಿ ಐತ್ರಿ ನಮ್ಗ್ರಿ. ಹಾ ಸರ್. ಅದಕ್ಕೆ ನೀವ್ ಹೆಂಗ್ ಹೇಳ್ತೀರಿ ಹೇಳ್ರಿ ಗುರುಜಿ, ನಾವಂತೂ ಬದ್ಧತೆಯಿಂದ ಇರ್ತೀವಿ. ನೀವ್ ಹೆಂಗ್ ಹೇಳ್ತೀರಿ, ಎಷ್ಟು ದಿವಸ ಮಾಡೋಣ, ಹೆಂಗ್ ಮಾಡೋಣ, ನಿಮ್ ಪ್ಲಾನ್ ದಾಗ ಹೋಲ್ರಿ. ಎಸ್ ಸರ್, ಎಸ್ ಸರ್. ಮಾತಾಡೋಣ ಸರ್. ನಾಳೆ ಅಥವಾ ನಾಡಿದ್ದು ತಾವ್ ಬರ್ರಿ, ಕೂಡೋಣ ಸರ್, ಮಾತಾಡೋಣ. ಹ್ಞೂನ್ರಿ. ಆಯ್ತು. ನಮಸ್ಕಾರ. ನಮಸ್ಕಾರ.